ಇವತ್ತಿನ ಪೇಪರ್ನ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ನೋಡೋಣ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಈ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಬಹುದು ನೀವು. ಸೊ ಇದು ಪಾರ್ಟ್ 2 ವಿಡಿಯೋದಲ್ಲಿ ವೈರ್ಲೆಸ್ ಪೇಪರ್ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅದನ್ನ ಗಮನಿಸೋಣ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಏನಿದೆ 75ನೇ ಕ್ವಶನ್ ಇದು. ಸೊ ಸರಿಯಾದ ಪರ್ಯಾಯವನ್ನು ಆರಿಸಿ. ಅಂದ್ರೆ ಇಲ್ಲಿ ರ್ಯಾಕ್ ಅನ್ನೋದನ್ನ 33 ಅಲ್ಲಿ ನಾವು ಮೆನ್ಷನ್ ಮಾಡಿದ್ರೆ, ಸೊ ರ್ಯಾಕ್ ಅನ್ನೋದನ್ನ ನಾವು 33 ಅಂತ ಹೇಳಿದ್ರೆ, ಸೊ ಹಾಗಾದ್ರೆ ಇದು ರ್ಯಾಕ್ RACK ಅನ್ನೋದು 33 ಆದ್ರೆ ಬಾಟಲ್ ಅನ್ನೋದು ಏನು ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಇದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಂತಂದ್ರೆ, ಈಗ RACK ಅಂತಂದ್ರೆ ಇದನ್ನ ನಾವು ಆಲ್ಫಾಬೆಟಿಕಲ್ ಆರ್ಡರ್, ಸೊ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಾವು ಚೆಕ್ ಮಾಡ್ಬೇಕು. ಸೊ ಹೇಗ್ ಚೆಕ್ ಮಾಡೋದು ಇಲ್ಲಿ ನೋಡಿ, ನಮ್ಗೆ ಗೊತ್ತು A ಅಂತಂದ್ರೆ 1, B ಅಂದ್ರೆ 2, ಸೊ 1 2 3 4 ತರ ಹಾಗೆ ಕೊಡೋಣ. C ಅಂತಂದ್ರೆ 3, ಸೊ ಹಾಗೆ ಕೊಟ್ಕೊಂಡು D ಅಂದ್ರೆ 4, ಸೊ ಹಾಗೆ ನಾವು ಕೊಡ್ತಾ ಹೋದ್ರೆ Z ಅಂತಂದ್ರೆ 26 ಆಗುತ್ತೆ. ಸೊ ಟೋಟಲ್ 26 ಇರೋದ್ರಿಂದ Z ಅನ್ನೋದು 26 ಆಗುತ್ತೆ. ಸೊ ಹಾಗಾದ್ರೆ ನಾವು ಇದನ್ನ RACK ಅನ್ನೋದನ್ನ ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ R ಅನ್ನೋದು ಎಷ್ಟಾಗುತ್ತೆ ಹಾಗಾದ್ರೆ? R ಅನ್ನೋದು 18 ಆಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ A to Z ನಾವು ಒಂದೊಂದಾಗಿ ವ್ಯಾಲ್ಯೂಸ್ ಕೊಡ್ತಾ ಹೋದಾಗ 1 2 3 4 ಅಂತ R ಅನ್ನೋದು 18 ಬರುತ್ತೆ. ಸೊ ಹಾಗೆ A ಅನ್ನೋದು ಗೊತ್ತು ನಮಗೆ 1, C ಅನ್ನೋದು 3, ಸೊ C ಅನ್ನೋದು 3 ಇದೆ. ಸೊ ಹಾಗೆ K ಅನ್ನೋದು 11 ಆಗುತ್ತೆ. ಎಲ್ಲಾನು ಆಡ್ ಮಾಡಿದ್ರೆ 18 ಪ್ಲಸ್ 1 18 ಪ್ಲಸ್ 1 19 19 3 22 22 ಪ್ಲಸ್ 11 33. ಸೊ 33 ಅನ್ನೋದು ರ್ಯಾಕ್ ಆದ್ರೆ, ಸೊ ಅದೇ ರೀತಿ ಬಾಟಲ್ ಅನ್ನೋದು ಏನಾಗುತ್ತೆ ಅಂತ. ಸೊ ಬಿ ಗೆ ವ್ಯಾಲ್ಯೂ ಏನು 2, ಸೊ ಓ ಗೆ ವ್ಯಾಲ್ಯೂ 15. ಸೊ ಇಲ್ಲಿ ನೀವು ಬರ್ಕೋತಾ ಹೋಗ್ಬೇಕು. A to Z ನ ನೀವು ವ್ಯಾಲ್ಯೂಸ್ ಬರೀರಿ ಒಂದೊಂದಕ್ಕೂ. ಸೊ ಬರೆದಾಗ ನಿಮ್ಗೆ ಓ ವ್ಯಾಲ್ಯೂ 15 ಬರುತ್ತೆ. ಸೊ ಟಿ ವ್ಯಾಲ್ಯೂ 20, ಮತ್ತೆ ಟಿ 20, ಎಲ್ ಅನ್ನೋದು 12 ಆಗುತ್ತೆ, ಇ ಅನ್ನೋದು 5 ಆಗುತ್ತೆ. ಸೊ ಟೋಟಲ್ ಆಡ್ ಮಾಡಿದ್ರೆ 74. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? 74. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೆಳಗಿನ ಅಂಕಿಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಹುಡುಕಿ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಇಲ್ಲಿ ಗಮನಿಸಬಹುದು ನಾವು ಈಗ 9 ಗೆ ಆಪೋಸಿಟ್ ಆಗಿ ಕ್ವಶನ್ ಮಾರ್ಕ್ ಇದೆ. ಸೊ 7 ಗೆ ಆಪೋಸಿಟ್ ಆಗಿ ಏನಿದೆ 20 ಇದೆ, 8 ಗೆ ಆಪೋಸಿಟ್ ಆಗಿ 23 ಇದೆ. ಸೊ ಹಾಗಾದ್ರೆ ಏನಿರ್ಬೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನೋಡಿ, ಸೊ 7 ಗೆ ಆಪೋಸಿಟ್ ಆಗಿ 20 ಇದೆ ಅಂದ್ರೆ, ಸೊ 7 ನಾವು ಎಷ್ಟಿಂದ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ? 20 ಬರೋದಿಲ್ಲ. ಸೊ 7 ಇಂಟು 3 ಮಾಡಿದ್ರೆ 21 ಬರುತ್ತೆ. 7 3 21. ಸೊ 7 ಇಂಟು 3 ಮಾಡಿದ್ರೆ 21 ಬರುತ್ತೆ. ಸೊ ಅದನ್ನ -1 ಮಾಡೋಣ. ಸೊ 21 ನ -1 ಮಾಡಿದ್ರೆ 20 ಬರುತ್ತೆ. ಸೊ ಹಾಗಾದ್ರೆ 7ಕ್ಕೆ ಇದು ಹೇಗೆ ಸಿಮಿಲರ್ ಆಗಿದೆ? 20 ಆಗಿದೆ. ಅದೇ ರೀತಿ 8ಕ್ಕೆ ಇದನ್ನ ಸಾಲ್ವ್ ಮಾಡಿದ್ರೆ ನಾವು 8 3 24. ಸೊ 24 -1 ಮಾಡಿದ್ರೆ 23 ಬರುತ್ತೆ, 23 ಬರುತ್ತೆ. ಅದೇ ರೀತಿ ಸಿಮಿಲರ್ ಆಗಿ 9ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ 9 ಅಂತಂದ್ರೆ 9 3 27 -1 26. ಸೊ ಉತ್ತರ ಏನು ಇದಕ್ಕೆ? 9ಕ್ಕೆ ಸರಿಯಾಗಿ ಇಲ್ಲ, ಆಪೋಸಿಟ್ ಆಗಿ ಏನ್ ಕ್ವಶನ್ ಮಾರ್ಕ್ ಇದೆ ಅದಕ್ಕೆ ಆನ್ಸರ್ ಏನು? 26. ಸೊ 26 ಅನ್ನೋದು ಆನ್ಸರ್. ಸೊ 7 3 21 -1 20. ಸೊ ಹಾಗೆ 24 -1 23. ಸೊ 9 3 27 -1 26. ಸೊ ಸಿ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸರಣಿಯಲ್ಲಿ ಕಾಣೆಯಾದ ಪದವನ್ನು ಹುಡುಕಿ. ಸೊ ಇಲ್ಲಿ ಒಂದು ಸೀರೀಸ್ ಕೊಟ್ಟಿದ್ದಾರೆ. ಸೊ ಈ ಸೀರೀಸ್ ಅಲ್ಲಿ ಈ ಕ್ವಶನ್ ಮಾರ್ಕ್ ಅನ್ನೋದು ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನ ಫಸ್ಟ್ ನಾವು ಯಾವುದೇ ಸೀರೀಸ್ ಕೊಟ್ರು ಅದರಲ್ಲಿ ಡಿಫರೆನ್ಸ್ ನೋಡ್ಬೇಕು. ಡಿಫರೆನ್ಸ್ ಅಂದ್ರೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆನ ಮೈನಸ್ ಮಾಡಬೇಕು. ಇಲ್ಲಿ ನೀವು ಗಮನಿಸಿ, 105ರಿಂದ ನಾವು 104ನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ನಮಗೆ ವ್ಯಾಲ್ಯೂ 1 ಬರುತ್ತೆ. ಸೊ ಅದೇ ರೀತಿ 104ರಿಂದ 101 ಮೈನಸ್ ಮಾಡೋಣ, ಎಷ್ಟು ಬರುತ್ತೆ? 3 ಬರುತ್ತೆ. ಸೊ ಹಾಗೆ 101ರಿಂದ -96 ಮಾಡಿದ್ರೆ 5 ಬರುತ್ತೆ. ಸೊ ಇಲ್ಲಿ ಗಮನಿಸಬಹುದು 1 3 5. ಸೊ ಇದು ಹೇಗೆ ಎರಡು ಡಿಫರೆನ್ಸ್ ಅಲ್ಲಿ ಇದೆ. 1 3 5 ಎಲ್ಲ ಆಡ್ ನಂಬರ್ಸ್ ಇದೆ. ಸೊ 1 3 5 ಎಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ ನಂಬರ್ ನಾವು ಗೆಸ್ ಮಾಡಬಹುದು, 7 ಆಗಿರುತ್ತೆ. ಯಾಕಂದ್ರೆ 5ಕ್ಕೆ 2 ಸೇರಿಸಿದ್ರೆ 7 ಆಗಿರುತ್ತೆ. ಸೊ ಅದು 96 ಇಂದ ಈ ಸಂಖ್ಯೆಯನ್ನ ನಾವು ಮೈನಸ್ ಮಾಡಿದ್ರೆ 7 ಬರಬೇಕು. ಸೊ ಹಾಗೆ ಈ ಸಂಖ್ಯೆಯಿಂದ 80ನ ಮೈನಸ್ ಮಾಡಿದ್ರೆ 9 ಬರಬೇಕು. 7ಕ್ಕೆ 2 ಸೇರಿಸಿದ್ರೆ 9 ಬರಬೇಕು. ಸೊ ಹಾಗಾದ್ರೆ ಯಾವ ಸಂಖ್ಯೆ ಇದು? 96 ಇಂದ ಯಾವ ಸಂಖ್ಯೆನ ಮೈನಸ್ ಮಾಡಿದ್ರೆ 7 ಬರುತ್ತೆ? ನೀವು ಗಮನಿಸಬಹುದು, 96 ಇಂದ ಯಾವ ಸಂಖ್ಯೆ ಮೈನಸ್ ಮಾಡಿದ್ರೆ 89ನ್ನ ಮೈನಸ್ ಮಾಡಿದ್ರೆ ನಮ್ಗೆ 7 ಬರುತ್ತೆ. 89ರಿಂದ 80ನ್ನ ಮೈನಸ್ ಮಾಡಿದ್ರೆ ಕಳೆದ್ರೆ ನಮ್ಗೆ ಬರೋದು 9. ಸೊ ಉತ್ತರ ಏನು ಇದಕ್ಕೆ? 89. ಸೊ ಇಲ್ಲಿ ನೋಡಿ, 96 -7 ಮಾಡಿದ್ರು ನಮ್ಗೆ 89 ಬರುತ್ತೆ. 96 ಇಂದ ಈ 89ನ್ನ ಮೈನಸ್ ಮಾಡಿದ್ರೆ ನಮ್ಗೆ 7 ಬರುತ್ತೆ. 7 ಆನ್ಸರ್. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಂಬರ್ ಸೀರೀಸ್ ನ ಕ್ಯಾಲ್ಕುಲೇಟ್ ಮಾಡೋದು. 89 ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ.
ನೀಡಿರುವ ಸರಣಿಯಲ್ಲಿ ಸೂಕ್ತವಲ್ಲದನ್ನು ತೆಗೆದುಹಾಕಿ. ಇಲ್ಲಿ ಒಂದು ಸೀರೀಸ್ ಕೊಟ್ಟಿದ್ದಾರೆ, ಒಂದು ಸರಣಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸೂಕ್ತ ಅಲ್ಲ ಅದನ್ನ ತೆಗೆದುಹಾಕಿ. ಇಲ್ಲಿ 1, 9, 36, 81, 99, 121. ಸೊ ಇಲ್ಲಿ 9 ಅಂತ ಬಂದ ತಕ್ಷಣ ನಮ್ಗೆ 3 ಸ್ಕ್ವೇರ್ 3ನ 2 ಸಲ ನಾವು ಗುಣಾಕಾರ ಮಾಡಿದಾಗ 9 ಬರುತ್ತೆ ನಮ್ಗೆ. ಸೊ 1 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್. ಸೊ 4 ಇಂಟು 4 36, ಹಾಗೆ 9 ಇಂಟು 9 81. ಸೊ ಹಾಗೆ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ 1 ಇಂಟು 1 1 ನಮ್ಗೆ ಬರೋದು. ಸೊ 3 ಇಂಟು 3 9 ಬರುತ್ತೆ ಆನ್ಸರ್. ಸೊ 9 ಅಂದ್ರೆ 3 ಇಂಟು 3. ಸೊ ಹಾಗೆ 6 ಇಂಟು 6 36 ಆಗುತ್ತೆ. ಸೊ ಹಾಗೆ 9 ಇಂಟು 9 81 ಆಗುತ್ತೆ. ಹಾಗಾದ್ರೆ 99 ಅನ್ನೋದು ಇಲ್ವೇ ಇಲ್ಲ. ನಾವು ಯಾವ್ದನ್ನೇ ಒಂದ್ ಸಂಖ್ಯೆಯಿಂದ ಇನ್ನೊಂದ್ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ ಅದೇ ಸಂಖ್ಯೆನ ನಮ್ಗೆ 99 ಬರೋದೇ ಇಲ್ಲ. ಸೊ ಹಾಗಾದ್ರೆ ಆನ್ಸರ್ ಏನಾಗಿರ್ಬೇಕು ಅಂತಂದ್ರೆ 10 ಇಂಟು 10 100 ಆಗಿರ್ಬೇಕಾಯ್ತು. ಸೊ ಹಾಗೆ 11 ಇಂಟು 11 121 ಇದೆ. ಸೊ ಎಲ್ಲ ಸರಿಯಾಗೇ ಇದೆ. ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆನ ನಾವು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ಸ್ ಇಲ್ಲಿದೆ. ಆದ್ರೆ 99 ಅನ್ನೋದು ಆ ಸಂಖ್ಯೆ ಅಲ್ಲ. ಹಾಗಾದ್ರೆ ಇಲ್ಲಿ ತಪ್ಪಿರೋದು ಅಂದ್ರೆ ನೀಡಿರುವ ಸರಣಿಯಲ್ಲಿ ಸೂಕ್ತವಲ್ಲದ್ದು ಅಂತಂದ್ರೆ 99. ಸೊ ಇದಕ್ಕೆ ಆನ್ಸರ್ 99. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಒಂದು ಕುಟುಂಬವು ಗಂಡ ಮತ್ತು ಹೆಂಡತಿ, ಅವರ 3 ಗಂಡು ಮತ್ತು 2 ಹೆಣ್ಣು ಮಕ್ಕಳನ್ನು ಮತ್ತು 3 ಗಂಡು ಮಕ್ಕಳ 3 ಪತ್ನಿಯರನ್ನು ಒಳಗೊಂಡಿದೆ. ಹಾಗಾದ್ರೆ ಈ ಕುಟುಂಬದಲ್ಲಿ ಎಷ್ಟು ಮಹಿಳೆಯರು ಇರುವರು? ಸೊ ಇಲ್ಲಿ ಒಂದು ಫ್ಯಾಮಿಲಿ ಕೊಟ್ಟಿದ್ದಾರೆ, ಅಲ್ಲಿ ಎಷ್ಟು ಫಿಮೇಲ್ಸ್ ಅಥವಾ ಮಹಿಳೆಯರು ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ 5, 6, 7 ಇವ್ ಯಾವುದು ಅಲ್ಲ ಅಂತ. ಸೊ ಹಾಗಾದ್ರೆ ಇಲ್ಲಿ ಗಮನಿಸಿ, ಒಂದು ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಅನ್ನೋದು ಮೊದಲನೇದು ಮಹಿಳೆ, ಒಂದು ಮಹಿಳೆ ಅಂತ ಆಯ್ತು. ಸೊ ಹಾಗಾದ್ರೆ ಅದಾದ್ಮೇಲೆ 3 ಗಂಡು ಮತ್ತು 2 ಹೆಣ್ಣು ಮಕ್ಕಳು, ಅಂದ್ರೆ 2 ಹೆಣ್ಣು ಮಕ್ಕಳು ಅನ್ನೋದು ಮಹಿಳೆ, 2 ಮತ್ತೆ 2 ಆದ್ರೂ 1 + 2 3 ಆಯ್ತು. ಸೊ ಹಾಗೆ ಮತ್ತು 3 ಗಂಡು ಮಕ್ಕಳು, 3 ಪತ್ನಿಯರು. ಸೊ ಆ ಗಂಡು ಮಕ್ಕಳ ಪತ್ನಿಯರು ಅವರು ಮಹಿಳೆಯರಾಗ್ತಾರೆ. ಸೊ ಟೋಟಲ್ ಆಗಿ ಎಷ್ಟಿದೆ ನಮ್ಗೆ 1 + 2 + 3. ಸೊ ಒಂದು ಹೆಂಡತಿ, 2 ಹೆಣ್ಣು ಮಕ್ಕಳು ಮತ್ತು 3 ಪತ್ನಿಯರು. ಸೊ ಇಷ್ಟು ಆಡ್ ಮಾಡಿದ್ರೆ ನಮ್ಗೆ ಬರೋದು 6. ಸೊ ಇದಕ್ಕೆ ಉತ್ತರ 6. ಈ ಫ್ಯಾಮಿಲಿಯಲ್ಲಿ, ಈ ಕುಟುಂಬದಲ್ಲಿ ಒಟ್ಟು ಇರೋದು ಮಹಿಳೆಯರು 6. ಸೊ 6 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮತದಾನ ಕೇಂದ್ರವೊಂದರಲ್ಲಿ ಒಂದು ಮತದಾನದ ಸಂಖ್ಯೆ 1575 ಆಗಿದ್ದು ಅದರಲ್ಲಿ 0.4 ಭಾಗ ಪುರುಷ ಮತದಾರರಿದ್ದು, ಒಬ್ಬ ಅಭ್ಯರ್ಥಿಯು ಪುರುಷ ಮತಗಳಲ್ಲಿ 0.6 ಭಾಗ ಮತ್ತು ಮಹಿಳಾ ಮತಗಳಲ್ಲಿ 0.4 ಭಾಗವನ್ನು ಪಡೆದರೆ ಅಭ್ಯರ್ಥಿಯು ಎಷ್ಟು ಮತಗಳನ್ನು ಪಡೆದಿದ್ದಾನೆ ಎಂದು ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ಮತದಾನದಲ್ಲಿ ಎಷ್ಟು ಮತಗಳಿದೆ, ಮತ್ತೆ ಪುರುಷರು ಎಷ್ಟಿದ್ದಾರೆ ಮತ್ತೆ ಮಹಿಳೆಯರು ಎಷ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅವನಿಗೆ ಒಬ್ಬ ಅಭ್ಯರ್ಥಿಗೆ ಎಷ್ಟು ಮತಗಳಿದೆ, ಎಷ್ಟು ಮತಗಳನ್ನ ಹಾಕಿದ್ದಾರೆ, ಟೋಟಲ್ ಎಷ್ಟು ವೋಟ್ಸ್ ಬಂದಿದೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಎಷ್ಟು ಪುರುಷರಿದ್ದಾರೆ ಮತ್ತೆ ಎಷ್ಟು ಮಹಿಳೆಯರಿದ್ದಾರೆ ಅಂತ ಕಂಡುಹಿಡ್ಕೊಳ್ಳೋಣ. ಇಲ್ಲಿ ನೋಡಿ, ಒಟ್ಟು ಮತದಾರ ಸಂಖ್ಯೆ 1575 ಇದ್ದು, ಸೊ ಅದರಲ್ಲಿ 0.4 ಅಷ್ಟು ಪುರುಷರಿದ್ದಾರೆ. 0.4 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಪುರುಷರಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ 1575 0.4 ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಆನ್ಸರ್ ಏನ್ ಬರೋದು 630. ಸೊ 630 ಅನ್ನೋದು ಎಷ್ಟು ಪುರುಷರಿದ್ದಾರೆ ಅಂತ. 630 ಪುರುಷರಿದ್ರೆ, ಸೊ ಹಾಗಾದ್ರೆ ಮಹಿಳೆಯರು ಎಷ್ಟಿದ್ದಾರೆ? 1575 ಟೋಟಲ್ ಮತಗಳಲ್ಲಿ 630 ನಾವು ಕಳೆದ್ರೆ ಮಹಿಳೆಯರು ಎಷ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ 1575ರಲ್ಲಿ 630 ಕಳೆದ್ರೆ ನಮ್ಗೆ ಬರೋದು ಆನ್ಸರ್ 945. ಸೊ 945 ಅಷ್ಟು ಮತಗಳು ಮಹಿಳೆಯರದ್ದು. ಸೊ ಈಗ ನಮ್ ಪುರುಷರದ್ದು ಗೊತ್ತಾಯ್ತು, ಮಹಿಳೆಯರದ್ದು ಗೊತ್ತಾಯ್ತು. ಅಲ್ಲಿ ಏನ್ ಕೇಳಿದ್ರೆ ಒಟ್ಟು ಮತ ಎಷ್ಟು ಬಂದಿದೆ ಅಂದ್ರೆ, ಪುರುಷರಲ್ಲಿ 0.6 ಭಾಗ, ಸೊ 0.6 ಭಾಗ ಪುರುಷರ ಮತ ಬಂದಿದೆ, 0.4 ಭಾಗ ಮಹಿಳೆಯರ ಮತ ಬಂದಿದೆ. ಸೊ ಹಾಗಾದ್ರೆ ಮಲ್ಟಿಪ್ಲೈ ಮಾಡೋಣ. ಸೊ 0.6 ಇಂಟು ಮೇಲ್ ವೋಟ್ಸ್ ಎಷ್ಟು ಬಂದಿದೆ, ಫಿಮೇಲ್ ವೋಟ್ಸ್. ಸೊ 0.6 ಇಂಟು ಪುರುಷರು ಎಷ್ಟಿದ್ದಾರೆ, 630 ಇದ್ದಾರೆ. ಹಾಗೆ 0.4 ಇಂಟು ಫಿಮೇಲ್ಸ್ 945 ಇದ್ದಾರೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಬರೋದು ಆನ್ಸರ್ 378 + 378. ಸೊ ಇದಿಷ್ಟು ಮತಗಳು ಈ ಅಭ್ಯರ್ಥಿಗೆ ಬಂದಿರೋದು. ಸೊ ಟೋಟಲ್ ಎಷ್ಟಾಯ್ತು 756 ಮತಗಳು ಈ ಅಭ್ಯರ್ಥಿಗೆ ಬಂದಿರೋದು. ಸೊ ಟೋಟಲ್ ಈ ಅಭ್ಯರ್ಥಿ ಪಡೆದಿರೋ ಮತಗಳು 756. ಕರೆಕ್ಟ್ ಆನ್ಸರ್ ಇಸ್ ಬಿ, 756. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಯು ಕನಿಷ್ಠ 50% ಅಂಕಗಳನ್ನು ಪಡೆಯಲೇಬೇಕು. ಸೊ 50% ಅಂಕ ಪಡೆದ್ರೆ ಆ ವಿದ್ಯಾರ್ಥಿ ಪಾಸ್ ಆಗ್ತಾನೆ. ಅವನು 50 ಅಂಕಗಳನ್ನು ಗಳಿಸಿದ್ದಾರೆ. ಅದು ಪರೀಕ್ಷೆಗಳ ಕನಿಷ್ಠ ಉತ್ತೀರ್ಣ ಅಂಕಗಳಿಗಿಂತ 50 ಕಡಿಮೆ ಇದೆ.
ಸೊ 50% ಅನ್ನೋದು ಎಷ್ಟು ಮಾರ್ಕ್ಸ್ ತೆಗಿಬೇಕಾಯ್ತು, ಆ ಹುಡುಗ ಏನಿದಾನೆ 50 ಮಾರ್ಕ್ಸ್ ಕಡಿಮೆ ಇದೆ 50% ಗಿಂತ. ಸೊ ಹಾಗಾದ್ರೆ ಟೋಟಲ್ ಎಷ್ಟಿದೆ, ಎಷ್ಟು ಮಾರ್ಕ್ಸ್ಗೆ ಅವನು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅಂದ್ರೆ ಟೋಟಲ್ ಗರಿಷ್ಠ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ 50% ಅನ್ನೋದು ನಮ್ಗೆ ಗೊತ್ತಾಗಿದೆ. ಸೊ 50% ಅನ್ನೋದು ಎಷ್ಟು ತೆಗಿಬೇಕು ಅವನು, ಎಷ್ಟು ತೆಗ್ದಿದ್ದಾನೆ ಈಗ, ಎಷ್ಟು ಅಂಕ ಗಳಿಸಿದ್ದಾನೆ ಈಗ ಅವನು 50 ಮಾರ್ಕ್ಸ್ ತೆಗೆದಿದ್ದಾನೆ, 50 ಮಾರ್ಕ್ಸ್ ಗಳಿಸಿದ್ದಾನೆ. ಸೊ 50 ಮಾರ್ಕ್ಸ್ ಅನ್ನೋದು 50% ಕಂಪೇರ್ ಮಾಡಿದ್ರೆ 50 ಮಾರ್ಕ್ಸ್ ಕಡಿಮೆ ಇದೆ ಒಂದು. ಸೊ ಅದನ್ನ ಹೇಗ್ ಬರ್ಕೋಬಹುದು ನೋಡಿ, 50% ಅನ್ನೋದು 50 ಮಾರ್ಕ್ಸ್ ಅವನು ಸ್ಕೋರ್ ಮಾಡಿರೋದು, ಅದ್ರ ಜೊತೆಗೆ 50 ಮಾರ್ಕ್ಸ್ ಕಡಿಮೆ ಇದೆ. ಸೊ ಅವೆರಡನ್ನು ಸೇರಿಸಿದ್ರೆ ನಮ್ಗೆ 50% ಬರುತ್ತೆ. 50 ಅಂಕಗಳನ್ನು ಗಳಿಸಿದ್ದಾನೆ, ಆದ್ರೆ 50% ಗೆ ಕಂಪೇರ್ ಮಾಡಿದ್ರೆ ಅವನು 50 ಮಾರ್ಕ್ಸ್ ಅಷ್ಟು ಕಡಿಮೆ ಇದೆ. ಸೊ ಹಾಗಾದ್ರೆ 50 ಪ್ಲಸ್ 50, ಸೊ ಟೋಟಲ್ 50% ಅಂದ್ರೆ 100 ಮಾರ್ಕ್ಸ್. ಸೊ 100 ಮಾರ್ಕ್ಸ್ ಅವನು ಗಳಿಸಬೇಕಾಗಿದ್ದು 50% ಗೆ ಪಾಸ್ ಆಗ್ಬೇಕು ಅಂತಂದ್ರೆ, ಆದ್ರೆ ಅವ್ನು ಗಳಿಸಿದ್ದು ಕೇವಲ 50 ಮಾರ್ಕ್ಸ್, ಅಂದ್ರೆ 50 ಮಾರ್ಕ್ಸ್ ಕಡಿಮೆ ಇದೆ ಒಂದು. ಸೊ ಹಾಗಾದ್ರೆ 100 ಮಾರ್ಕ್ಸ್ ಎಷ್ಟು? ಸೊ ಈಸಿಯಾಗಿ 50% ಅನ್ನೋದು 100 ಆದ್ರೆ 100 ಅನ್ನೋದು ಇದನ್ನ ಮಲ್ಟಿಪ್ಲೈ ಮಾಡಿ ಅಥವಾ ಆಡ್ ಮಾಡಿ, 100ಕ್ಕೆ 100 ಆಡ್ ಮಾಡಿದ್ರೆ 200 ಬರುತ್ತೆ. ಸೊ 100% ಅನ್ನೋದು 100 ಪ್ಲಸ್ 100 ಈಕ್ವಲ್ಸ್ 200. ಸೊ ಗರಿಷ್ಠ ಅಂಕ ಅನ್ನೋದು 100% ಅಂತಾಗಿ ಎಷ್ಟು ಫುಲ್ ಮಾರ್ಕ್ಸ್ ಒಂದು ಎಷ್ಟು ಬರ್ಬೇಕಿತ್ತು ಅಂದ್ರೆ 200. ಸೊ 200 ಸ್ಕೋರ್ ಮಾಡಿದ್ರೆ ಒಂದು ಗರಿಷ್ಠ ಮಾರ್ಕ್ಸ್ ಹೆಚ್ಚು, ಅಂದ್ರೆ ಔಟ್ ಆಫ್ ಔಟ್ ಅಂತ ಹೇಳ್ಬೋದು. ಇದಕ್ಕೆ ಆನ್ಸರ್ 200. ಎ 200 ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಘನದ 3 ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ, ಯಾವ ಚಿಹ್ನೆಯು ಸ್ಟಾರ್ ಚಿಹ್ನೆಗೆ ವಿರುದ್ಧ ಮುಖದಲ್ಲಿದೆ? ಸೊ ಇದು ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಸೊ ಒಂದೊಂದು ಫೇಸ್ ಅಲ್ಲೂ ಒಂದೊಂದು ಇದು ಸಂಖ್ಯೆಗಳಿದೆ, ಸೊ ಅದಕ್ಕೆ ಚಿಹ್ನೆಗಳಿದೆ. ಹಾಗಾದ್ರೆ ಈ ಸ್ಟಾರ್ ಚಿಹ್ನೆಗೆ ಆಪೋಸಿಟ್ ಆಗಿ ಏನಿದೆ ಅಂತ ಕೇಳಿದ್ದಾರೆ. ಈ ಸ್ಟಾರ್ ಚಿಹ್ನೆಗೆ ಆಪೋಸಿಟ್ ಆಗಿ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಾವು ನೋಡ್ಬೋದು, ಈ ಸ್ಟಾರ್ ಚಿಹ್ನೆ ಏನಿದೆ ಇದಕ್ಕೆ ಆಪೋಸಿಟ್ ಇದಾಗಿರ್ಬೇಕು. ಸೊ ಇಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ನೋಡಿ, ಸೊ ಸ್ಟಾರ್ ಮತ್ತೆ ಡಾಲರ್ ಸಿಂಬಲ್ ಮತ್ತೆ ಕ್ವಶನ್ ಮಾರ್ಕ್ ಸಿಂಬಲ್. ಸೊ ಇಲ್ಲಿ ಗಮನಿಸಿದ್ರೆ ಇದು ಕ್ವಶನ್ ಮಾರ್ಕ್ ಸಿಂಬಲ್ ಆಗುತ್ತೆ ಇಲ್ಲಿ ಕೆಳಗಡೆ, ಮತ್ತೆ ಇದು ಈ ಕಡೆ ಹೋಗುತ್ತೆ. ಸೊ ಇದು ಆಪೋಸಿಟ್ ಏನಿದೆ ಹಾಗಾದ್ರೆ ನೋಡೋಣ. ಇದು ಕ್ವಶನ್ ಮಾರ್ಕ್ ಇಲ್ಲ ಆದ್ರೆ, ಸೊ ಇದು ಆಶ್ ಅನ್ನೋದು ಇಲ್ಲಿ ಬಂದಿದೆ ಅಂತಂದ್ರೆ, ಇಲ್ಲಿ ಬಂದಿದೆ, ಇದು ಕ್ವಶನ್ ಮಾರ್ಕ್ ಅಂದ್ರೆ ಇದು ಇಲ್ಲಿ ಯಾವ್ದಿದೆ? ಸೊ ಇದು ಆನ್ಸರ್ ಇಲ್ಲಿದೆ. ಸೊ ಅಂದ್ರೆ ಈ ಸ್ಕ್ವಯರ್ ಪ್ಲಸ್ ಅನ್ನೋದು ಚಿಹ್ನೆ ಈ ಸ್ಟಾರ್ ಆಪೋಸಿಟ್ ಇದೆ, ಅದಕ್ಕೆ ಇದು ಆನ್ಸರ್ ಏನು? ಇದಕ್ಕೆ ಆನ್ಸರ್ ಕರೆಕ್ಟ್ ಆನ್ಸರ್ ಅಂತಂದ್ರೆ, ಸೊ ಇದು ಕರೆಕ್ಟ್ ಆನ್ಸರ್ ಅನ್ನೋದು ಸಿ. ಸೊ ಸಿ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದನ್ನ ನೋಡಿದ್ರೆ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು, ಅಂದ್ರೆ ಫೈಂಡ್ ಔಟ್ ಮಾಡಬಹುದು. ಸೊ ಇದಕ್ಕೆ ಆನ್ಸರ್ ಸಿ. ಸೊ ಇದಿಷ್ಟು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಇವತ್ತಿನ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋ ಕ್ವಶನ್ಸ್ ಇವು. ನಿಮ್ಗೆ ಈ ಕ್ವಶನ್ಸ್ ಎಲ್ಲ ಅರ್ಥ ಆಯ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ.